ಇವತ್ತು ಆಕಸ್ಮಿಕವಾಗಿ ಆ ಗೋಡೆ ಕಾಂಪೌಂಡ್ ಬಿದ್ದು ಒಂದು ಹೆಣ್ಮಗು ಡೆತ್ ಆಗಿದೆ, ಇನ್ನೊಂದು ಹೆಣ್ಮಗು ಸೀರಿಯಸ್ ಆಗಿದೆ, ಆಸ್ಪತ್ರೆಗಿದ್ದಾರೆ. ಈ ಇಮಾಮ್ ಅನ್ನೋ ಹುಡುಗ ಸುಮಾರು 5 ವರ್ಷದಿಂದ ಸೋಲ್ದಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದ. ಈ ಹಣ್ಣು ವ್ಯಾಪಾರ ಮಾಡ್ಕೊಂಡು ಇದ್ದ ಫುಟ್ಪಾತ್ನಾಗೆ. ಇವತ್ತು ಈ 6 ತಿಂಗಳ ಹಿಂದೆ ಈ ಒಂದು ಯಾವುದು ಗ್ರಾಮ ಇದು, ದ್ವಾರಕಾನಗರ ಗ್ರಾಮಕ್ಕೆ ಬಾಡಿಗೆಗೆ ಬಂದಿದ್ದಾನೆ. ಕಮ್ಮಿ ಬಾಡಿಗೆಗೆ ಬಂದಿರೋವಂಥ ವ್ಯಕ್ತಿ. ಆದರೆ ಪಾಪ ಆ ಮನೆ ಅವರು ಲಿಟಿಗೇಷನ್ ಪ್ರಾಪರ್ಟಿಗಳಿಗೇನೋ ಕಟ್ಟೋ ಥರ ಕಟ್ಟಿದ್ದಾರೆ. ಅದಕ್ಕೇನು ಸಿಮೆಂಟ್ ಹಾಕಿಲ್ಲ, ಏನೂ ಇಲ್ಲ. ಕಾಂಪೌಂಡ್ ಗೋಡೆ ಆ ಥರ ಇದೆ. ಯಾರಾದರೂ ಸುಮ್ಮನೆ ಅಳ್ಳಾಡ್ತದೆ ಅಂಥ ಓನರ್ ಬೇಜವಾಬ್ದಾರಿ ಇದೆ ಕಾಣಿಸ್ತಾ ಇದೆ ನನಗೆ. ಆ ಕಾಂಪೌಂಡು, ಆ ಗೇಟ್ ಅಳ್ಳಾಡಿಸ್ಬೇಕಾದ್ರೆ, ಹುಡುಗರು ತೆಗಿಬೇಕಾದ್ರೆ ಆ ಕಾಂಪೌಂಡಿನ ಗೋಡೆ ಇಟ್ಟಿಗೆಗಳು ಈ ಮಕ್ಕಳ ಮೇಲೆ ಬಿದ್ದು ಇವತ್ತು ಒಂದು ದುರ್ಘಟನೆ ನಡೆದಿದೆ. ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊಳ್ತೀನಿ, ಓನರು ಈ ಮೇಯ್ನ್ ಕಾರಣ. ಯಾಕಂತಂದರೆ ಒಳ್ಳೆ ಬಂದೋಬಸ್ತಾದ ಕಾಂಪೌಂಡ್ ಹಾಕಿದರೆ ಆ ಗೋಡೆ ಬೀಳ್ತಾ ಇರಲಿಲ್ಲ, ಗೇಟ್ ಕಳಿಸ್ಕೊಂಡು ಬೀಳ್ತಾ ಇರಲಿಲ್ಲ, ಇವತ್ತು ದುರ್ಘಟನೆ ನಡೀತಾ ಇರಲಿಲ್ಲ. ಅದರಿಂದ ಆ ಕೂಡಲೇ ಏನು ಓನರ್ ಮಾಲೀಕನ ಕರೆಸಿ ಅವನ ಮೇಲೆ ಸೂಕ್ತ ಕ್ರಮ ತಗೊಬೇಕು. ಏನು ಅನ್ಯಾಯ ಆಗಿದೆ ಆ ಬಡವನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿ ಚಾಂದ್ ಪಾಷಾ.